ಮಾಡಕ್ಕೇನು ಕ್ಯಾಮೆ ಇಲ್ದೆ ದನ ತಿಂದಂಗ್ ತಿಂದು ಹೆಣ ಬಿದ್ದಂಗ್ ಬಿತ್ಕೊಂಡಿರೋ ನರ್ಸತ್ತ ಸೋಮಾರಿ ಪ್ರಜೆಗಳೇ. ಜೇಬಲ್ ₹1 ಇಲ್ದೆ ಇದ್ರು ₹1000 ಬಿಲ್ಡಪ್ ಕೊಟ್ಕೊಂಡು ಫ್ಯೂಚರ್ ಮರ್ತು ಜಡೆ ಜೀನ್ಸು ಮಿಡಿಗಳ ಹಿಂದೆ ಸುತ್ತಾಡೋ ವೇಸ್ಟ್ ಬಾಡಿಗಳೇ. ತಂದೆ ತಾಯಿಗಳ ಸ್ಯಾಕ್ರಿಫೈಸ್ ಮರ್ತು ಯಾವುದ್ರಲ್ಲೂ ಕ್ಲಾರಿಫೈ ಇಲ್ದೆ ಸೊಸೈಟಿಗೆ ಕನ್ಫ್ಯೂಸ್ ಆಗಿರೋ ದಂಡ್ಪಿಂಡಗಳೇ. ನಿಮ್ಮಿಂದಲೇ ನಾವು, ನಮ್ಮಿಂದ ನೀವಲ್ಲ ಎನ್ನುವ ಕಹಿ ಸತ್ಯ ನಾವು ಒಪ್ಕೊಂತೀವಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಎಡಗೈ ಎಲ್ಲ ಬಲಗೈ ನಮಸ್ಕಾರ. ಇವನ ಹೆಸರು ಪವನ್. ಗೂಗ್ಲಿನೂ ಅಲ್ಲ, ಲೂಸಿಯಾನೂ ಅಲ್ಲ, ಮಜಾ ಟಾಕೀಸಲ್ಲಿ ಇರೋನೂ ಅಲ್ಲ, ಪಕ್ಕದ ಮನೆ ಗಬ್ಬರ್ ಸಿಂಗೂ ಅಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆನ ಕಳ್ಕೊಂಡ ಪಾಪಿ. ಹೀಗಾಗಿ ತಾಯಿ ಇವನನ್ನ ತುಂಬ ಪ್ರೀತಿಯಿಂದ ಸಾಕಿದ. ಬಟ್ ಇವನು ತಾಯಿಗೆ ತಕ್ಕ ಮಗನಾಗದೆ ದಾರಿ ತಪ್ಪಿದ ಮಗ ಆಗ್ಬಿಟ್ಟ. ಹಾರ್ಟಲ್ಲಿ ದಿಲ್ವಾಲ, ಬಟ್ ಎತ್ತಾಕೊಂಡು ಹೋಗಿಲ್ಲ. ಅದೇ ಇವನು ಮಾಡಿದ ದೊಡ್ಡ ಮಿಸ್ಟೇಕ್. ಪ್ರೀತಿ ಸುಳಿಗೆ ಸಿಕ್ಕಿ ಹೀಗಾಗಿದ್ದಾನೆ. ಇವನ ಜೀವನದ ವ್ಯಥೆನೇ ಬೇರೆ. ಅನ್ನದಾನ ಕಾರ್ಯಕ್ರಮ ಬುಕ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ, ಯಾರಿಗುಂಟು ಯಾರಿಗಿಲ್ಲ. ಸಾರಿ, ನೋವಾಯ್ತಾ? ನೀ ಅವಳಿಗಾಯ್, ಅವಳು ನಿನಗಾಯ್. ಬಿಡಿಬಾರ್ ಚಾಕ್ನಲ್ಲಿ ಏಟ್ ಬಿದ್ರೆ ನನ್ನ ಹುಡುಗಿ ನನಗೆ ಹೇಳ್ತಾಳೆ ಬಾಯ್ 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 ಬಾಯ್. ನಾನೇನಾದ್ರೂ ಹುಡುಗಾಗಿ ನೀನೇನಾದ್ರೂ ಹುಡುಗಿ ಆಗಿದ್ರೆ ನಾನು ನಿನ್ನ ರೇಪ್ ಮಾಡಿ ಎತ್ತಾಕೊಂಡು ಹೋಗ್ತಿದ್ದೆ ಕಣೋ. ಸಾರಿ. ಹುಡುಗಿರು ಡ್ಯಾಶ್ ಹೊಡೆದ್ರೆ ಸೋರುತ್ತೆ. ನೋ ಸಾರಿ. ನಾನಲ್ಲ, ಸುದೀಪ್. ನನ್ನ ಹುಡುಗಿಗೆ ಡ್ಯಾಶ್ ಹೊಡೆದು ಸ್ಟೋರಿ ಹೇಳ್ತೀಯಾ? ಅದು ಡೈಲಾಗ್ ಸಮೇತ. ಪ್ರೀತಮ್, ತಪ್ಪ ಒಂದಲ್ಲ. ಸಾರಿ ರೀ. ಪಕ್ಕದಲ್ಲಿ ಒಂದು ಪಿಗರ್ ಇದ್ರೆ ಬೇಜಾನ್ ಬಿಡ್ಲಾಕ್ ಕೊಡ್ತಿರಲ್ಲ. ಪ್ರೀತಿಯನ್ನು ಅಕ್ವೇರಿಯಮಲ್ಲಿ ತೇಲಾಡ್ತಾ ಇದೀಯಾ. ನಿನ್ನ ಕಣ್ಣಿಗೆ ಕಾಣೋದು ನಿನ್ನ ಹುಡುಗಿ ಒಬ್ಳೇನೆ. ನಿನಗೆ ಜಗತ್ತೇನೆ ಶೂನ್ಯ. ಪ್ರೀತಿ ಅನ್ನೋದು ಸ್ವೀಟು, ಅತಿ ಆದ್ರೆ ರೋಗ, ದೊಡ್ಡ ರೋಗ. ಹೆಣ್ಣು ಹಣ್ಣು, ಹುಣ್ಣಾದ್ರೆ ಮಣ್ಣಾಗೋಗ್ತೀಯ. ಕ್ಷಣಾಗ್ ಸುಖ, ಸಾಗರದಷ್ಟು ದುಃಖ. ನನ್ನ ನೋಡಿ ತಿಳ್ಕೊ, ಲಾಂಗ್ ಶಾಟ್ ಅಲ್ಲಿ ಬದುಕೋತೀಯ. ಹುಚ್ಚರಲ್ಲ, ನಮಗ್ ಬುದ್ಧಿ ಹೇಳಂಗಾಯ್ತು. ಪ್ರೀತಮ್, ಬಾ ಹೋಗೋಣ. ಹಾಯ್, ಏನ್ ಮಾಡ್ತಾ ಇದೀಯಾ? ಟಿಫನ್ ಆಯ್ತಾ? ಟಿಫನ್ ಇನ್ನು ಸ್ನಾನನೇ ಆಗಿಲ್ಲ ಕಣೋ. ಸ್ನಾನ ಆಗಿಲ್ವಾ? ಹಾಗಾದ್ರೆ ನಾನ್ ಬರಲ್ಲ. ಏನಕ್ಕೆ? ನೀರ್ ಹಾಕಕ್ಕ? ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಚೀನಾಟಿ ಹೋಗೋ, ನನಗೆ ನಾಚಿಕೆ ಆಗುತ್ತೆ. ಮದ್ವೆ ಆದ್ಮೇಲೆ ಪಕ್ಕದಲ್ಲಿ ಮಲಗಿದ್ರೆ ಮಕ್ಕಳಾಗಲ್ಲ ಕಣೆ. ಪ್ರಯತ್ನನೂ ಪಡಬೇಕು. ನಾವಿಬ್ರು ಲವರ್ಸ್ ಅಲ್ವಾ? ಮದ್ವೆಗ್ ಮುಂಚೆನೆ ಒಂದ್ಸಲ ಮಾನಿಟರ್ ಆಗ್ಬಿಡ್ಲಿ, ಆಗ ನಿನ್ಗೂ ನಾಚಿಕೆ ಹೋಗುತ್ತೆ. ಮುಚ್ಕೊಂಡು ಎಲ್ಲಿ ಸಿಕ್ತೆ ಹೇಳಪ್ಪ? ಸರಿ ಬಿಡಮ್ಮ, ನಾವು ಅವಾಗ್ಲಿಂದನೂ ಮುಚ್ಕೊಂಡೇ ಬಂದಿರೋದು. ಎಲ್ಲ ಓಪನ್ ಮಾಡಿ ತೋರಿಸ್ತಿರೋರು ನೀವೇ. ನಾವು ಓಪನ್ ಮಾಡಿ ತೋರಿಸ್ತೀವೋ ಮುಚ್ಕೊಂಡಿರ್ತೀವೋ? ನೀವ್ ಯಾಕೋ ನಾಯಿ ತರ ಜೊಲ್ಸಿಸ್ಕೊಂಡು ಹಿಂದೆನೆ ಬರ್ತೀರಾ? ಟೆಂಪ್ಟ್ ಆಗಲ್ವಾ ಮತ್ತೆ? ನಮ್ ಸ್ವತಂತ್ರ ಯಾರಿಗೆ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ನಿಮಗ್ ಮಾತ್ರ ಕರೆಕ್ಟ್ ಆಗಿ ಸಿಕ್ಕಿದೆ. ಹುಡುಗರ್ನ ಪಾಗಲ್ ಮಾಡೋರು ನೀವೇ, ತಡೆಯಕ್ಕಾಗದೆ ತಪ್ಪು ಮಾಡಿದ್ರೆ ಫಿನಿಶ್ ಮಾಡೋರು ನೀವೇ. ಸರಿ ಬಿಡಪ್ಪ, ಎಲ್ಲಿ ಸಿಕ್ತೆ ಹೇಳು? ಮಾಮೂಲಿ ಪಾರ್ಕಲ್ಲೇ ಸಿಗೋಣ, ಬೇಗ ಬಾ. ಓಕೆ. ಮನೇಲಿ ಹುಡುಗಿ ನೋಡ್ತಿದ್ದಾರೆ ಕಣೋ, ಮದುವೆ ಆಗ್ತಿದ್ದೀನಿ. ನೀನ್ ಮದ್ವೆ ಆಗ್ತಾ ಇದೀಯಾ? ಆಯ್ತು, ನೋಡೋಕೊಳ್ಳೋ ಏಡ್ಸ್ ಪೇಷಂಟ್ ತರ ಇದೆಯಾ. ನೀನ್ ಮದ್ವೆ ಆಗ್ತಾ ಇದೀಯಾ? ಆಯ್ತು, ನಾಳೆ ಮದ್ವೆ ಆಗಿ ಮಕ್ಳಾಗದೆ ಇದ್ರೆ ಜನ ನಿನ್ ಬಗ್ಗೆ ತಪ್ಪ ತಿಳ್ಕೊತಾರೋ ನೋಡಿ. ಜನ ಎಲ್ಲ ನಿನ್ ಬಗ್ಗೆ ತಪ್ಪ ತಿಳ್ಕೊತಾರೋ. ಈ ಜನರೇಷನ್ ತುಂಬಾ ಸ್ಪೀಡ್ ಅಮ್ಮ. ಫಾರಿನ್ ಅವ್ರ ಮಕ್ಳಾಗೋದ ಕಂಡಿಡ್ದವ್ರಂತೆ. ನೀವು ಹೇಳೋದಕ್ಕಿಲ್ಲ, ನಮಗೆಲ್ಲ ಬೇಜಾನ್ ಫೀಲ್ ಆಯ್ತು. ನಿನಗೆ ಎಂತ ಟೈಮಲ್ಲಿ ನಾವೆಲ್ಲ ಹೆಲ್ಪ್ ಮಾಡಿದೀವಿ. ರವಿ, ನೀನ್ ಫುಲ್ ಟೈಟ್ ಆಗಿ ಮಲಗಿದ್ದಾಗ ನಾವು ಸೂಟ್ ಆಗಿದ್ದೀವಿ. ನನ್ನ ಮಗನೇ, ಒಬ್ಬ
ಮೊಬೈಲ್ ಕೊಡ್ಸೋದಲ್ದೆ ಕರ್ಮ ಕರೆನ್ಸಿ ಬೇರೆ ಹಾಕ್ಸಿದೀವಿ. ಹೌದು, ನಿನಗೆ ಇನ್ನು ಎಂತೆಂತ ಟೈಮಲ್ಲಿ ಹೆಲ್ಪ್ ಮಾಡಿದೀವಿ. ನೀ ಚಿಕನ್ನು ಮಟನ್ನು ಬೇಕು ಅಂತ ಅಳ್ತಿದಾಗ ದೊಡ್ಡವ್ರ ಬೀಗ್ರುಟ್ಟು ಕರ್ಕೊಂಡೋಗಿ ಊಟ ಹಾಕಿದೀವಿ. ಅದು ಯಾರ್ದ ಕದ್ದು? ಹೌದು. ಯಾಕ್ರೋ ಇದನ್ನೆಲ್ಲ ಯಾಕೋ ಹೇಳ್ತಾ ಇದ್ದೀರಾ? ಅಂತಂತಂತಂತದ್ರಲ್ಲಿ ನಿಮ್ ಮದುವೆಗೆ ಮಕ್ಕಳಾಗದೆ ಇದ್ರೆ ನನ್ ಮಕ್ಳ ಒಳ್ಳೆ ಫಿಗರ್. ರೀ ಸ್ವಲ್ಪ ಮೇಲೆತ್ತೀರಾ? ಓ ಪೆನ್ನಾ? ಏನೋ ಅನ್ಕೊಂಡೆ. ಇನ್ನೇನ್ ಅನ್ಕೊಂಡ್ರಿ? ಇತ್ತೀಚೆಗೆ ಹುಡುಗಿರ್ಗಿಂತ ಹುಡುಗರದೇ ಕೆಳಗ್ ಬೀಳೋದ್ ಜಾಸ್ತಿ ಆಗ್ಬಿಟ್ಟಿದೆ. ಆಗಿಂದ ವೆಯ್ಟ್ ಮಾಡ್ತಾ ಇದೀನಿ, ಬರ್ತಾನೆ ಇಲ್ಲ. ನಾಯಿ ತರ ಕಾಯೋದಾಗೋಯ್ತು ನಮ್ ಜನ್ಮ. ಟೈಮ್ಗೆ ಬೆಲೆನೇ ಇಲ್ವಾ? ಕಾಯಿಸೋದೇ ಅವ್ರ ಧರ್ಮ, ಎಲ್ಲ ಕೆಲಸ ಬಿಟ್ಕೊಬಂದು ಕಾಯೋದೇ ಕರ್ಮ. ಪ್ರೀತಮ್, ಸಾರಿ ಕಣೋ, ಲೇಟ್ ಆಯ್ತು, ತುಂಬಾ ಟ್ರಾಫಿಕ್ ಇತ್ತು. ಬಾ ಹೋಗೋಣ. ಈ ಮನ್ಸು ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಇಷ್ಟಪಟ್ಟಿದ ಹುಡುಗಿನ ನೋಡಿದ್ರೆ ಕರ್ಗೋಗ್ಬಿಡುತ್ತೆ. ಈ ಫೀಲಿಂಗ್ಸು ಇವ್ರಿಗೂ ಇರುತ್ತಾ? ದೇವ್ರಿಗೆ ಗೊತ್ತು. ನಮ್ಮ ಮಾವನ ಮಗ ಮುಂಬೈಯಿಂದ ಬಂದಿದ್ದಾನೆ ಕಣೋ. ಹೊರಗಡೆ ಎಲ್ಲೂ ಸುತ್ತಾಡ್ಬೇಡ ಅಂತಿದ್ದಾನೆ. ಅವನ್ ಬಾಂಬೆಯಿಂದ ಬಂದಿರೋದಕ್ಕೂ ನಿನ್ನನ್ನು ಹೊರಗಡೆ ಸುತ್ತಾಡ್ಬೇಡ ಅಂತ ಅಂದಿದ್ದಕ್ಕೂ ಏನೇ ಸಂಬಂಧ? ನಮ್ಮ ಮನೇಲಿ ಏನೋ ಪ್ಲಾನ್ ಮಾಡ್ತಿದ್ರೆ ಕಣೋ. ಸಮಥಿಂಗ್ ಇಸ್ ರಾಂಗ್. ಏನೋ ಮಿಸ್ ಹೊಡಿತಿದ್ದೆ ಕಣೋ. ಡೋಂಟ್ ವರಿ, ಈ ಮಿಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಹಾಂ, ಈ 15 ನನ್ನ ಬರ್ಡೇ ಇದೆ. ನಾನು ನಿನ್ನ ಜೊತೆನೇ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಯ್ತು, ಅರೇಂಜ್ ಮಾಡ್ತೀನಿ. ನಾನು ಎಷ್ಟೇ ಸುಳ್ಳು ಹೇಳಿದ್ರು ಇವನ್ನೆಲ್ಲ ನಂಬಿಡ್ತಾನಲ್ಲ. ಅಷ್ಟೊಂದು ಪ್ರೀತಿಸ್ತಾನ? ಇಲ್ಲ ನಾನೆಲ್ಲ ಇವನು ಮೋಸ ಮಾಡ್ತಿದ್ದೀನ? ಇಲ್ಲ ಬಿಡು. ಹೇ ಖುಷಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ. ಏ ತೆಗಿ ಕೈನ. ಸ್ಪಂಜ್ ಕಂಡ್ರೆ ನಮ್ ಕೈ ಸುಮ್ಮನೆ ಇರಲ್ಲ ಕಣೆ. ಹುಡುಗಿರಿ ಸಲ್ಗೆ ಕೊಟ್ರೆ ಎಲ್ ಬೇಕಾದ್ರೂ ಕೈ ಹಾಕ್ತಿರಲ್ಲ. ನಮ್ ಕೈಗೂ ನಿಮ್ಗೂ ಅದೇನ್ ಲಿಂಕ್ ಇದೆಯೋ ಗೊತ್ತಿಲ್ಲ. ನೀವು ಪಕ್ಕದಲ್ಲಿದ್ರೆ ಲಾಕ್ ಆಗಿರೋದು ಆಟೋಮೆಟಿಕ್ ಆಗಿ ಲೀಕ್ ಆಗಿರುತ್ತೆ. ರವಿ, ನಾವಿಬ್ರು ಫಸ್ಟ್ ಟೈಮ್ ಬಸ್ ಸ್ಟಾಪ್ನಲ್ಲಿ ಮೀಟ್ ಮಾಡಿದ್ವಿ. ಆದರೆ ಇಷ್ಟು ಬೇಗ ಲವ್ ಅನ್ನೋ ವೆಹಿಕಲ್ನಲ್ಲಿ ಜರ್ನಿ ಮಾಡ್ತೀವಿ ಅನ್ಕೊಂಡೇ ಇರಲಿಲ್ಲ. ಸ್ವಲ್ಪ ಸ್ಲೋ ಆಗಿ ಓಡಿಸೋ. ಹಿಂದ್ಗಡೆ ಹುಡುಗಿರ್ ಕೂತ್ಕೊಂಡ್ರೆ ನಿಮ್ ಪರುಷ ಕೆರಳ್ ಬಿಡುತ್ತಲ್ಲ. ಇದು ಬೈಕ್. ನೀನ್ ಪರುಷನ ಮಂಚದ ಮೇಲೆ ತೋರ್ಸು. ನಂಬಿರೋ ಹುಡುಗಿ ಕೈ ಬಿಟ್ಟು ಹೋಗಲ್ಲ. ಆಯ್ತು ಬಿಡೆ, ನಿನ್ ಮದುವೆ ಆದ್ಮೇಲೆ ನಿಮ್ಮ ಅಪ್ಪನ್ಗೆ ಹೇಳಿ ಒಂದು 10 ಮಂಚ ಕೊಡ್ಸಕ್ಕೆ ಹೇಳು. ಪೌರುಷ ತೋರಿಸ್ತೀನಿ. ಪೌರುಷ ತೋರ್ಸಕ್ಕೆ 10 ಮಂಚ ಬೇಕಾಗಿಲ್ಲ, ಒಂದಿದ್ರೆ ಸಾಕು. ಡೌಟ್ ಇತ್ತು, ಕ್ಲಿಯರ್ ಆಯ್ತು. ಬಾಯ್. ನಮಸ್ತೆ ಸರ್. ಏನ್ ತುಂಬಾ ಬೇಜಾರಲ್ಲಿದ್ದೀರಾ? ನಿಮ್ ಪ್ರೀತಿ ಎಲ್ಲಿವರೆಗೆ ಬಂತು? ಕೆರೀತಾ ಇದೆಯಾ ಇಲ್ಲ ಕೊರೀತಾ ಇದೆಯಾ? ಇನ್ನು ಕನ್ಫ್ಯೂಸ್ ಇದೆ ಸರ್. ಹುಡುಗಿರು ರೆಕ್ಕೆ ಇರೋ ಹಕ್ಕಿ ತರ ಯಾವಾಗ ಯಾವ ಗೂಡು ಸೇರ್ಕೋತಾರೋ. ಪ್ರೀತಿ ಪ್ರೇಮ ಅನ್ನೋದು ಯಾರ ಅಕೌಂಟಲ್ಲಿ ಪುಣ್ಯ ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ. ಬರ್ಲಾ? ಇವನು ಹುಚ್ಚನ ಅಥವಾ ಜ್ಞಾನಿನ? ಪ್ರೀತಿಲಿ ನೊಂದಿರೋ ಜೀವ ಅನ್ಸುತ್ತೆ. ಹಾಯ್. ಹಾಯ್. ಯಾರ್ದು ಇದು ಮಗು? ಮಗುನ ನಮ್ ರೂಮ್ ಓನರ್ ಮಗಳು. ಎಲ್ಲೋ ನಿನ್ ಫ್ರೆಂಡ್ಸ್ ಎಲ್ಲ? ಇವತ್ ಬರ್ತ್ಡೇ ಅಲ್ವಾ,
ನಾವಿಬ್ರೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಆ ನನ್ನ ಮಕ್ಳನ್ನೆಲ್ಲ ರೂಮಿಂದ ಒದ್ದು ಆಚೆ ಓಡಿಸಿದೀನಿ. ಏ ಸ್ಟುಪಿಡ್, ಫ್ರೆಂಡ್ಸ್ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು. ರಾಜ ಅಲ್ಲಿ ಹುಡುಗರು ಕೋಪ ಮಾಡ್ಕೋತಾರೆ. ನೋಡು, ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಅದು ಯಾವ ಫುಟ್ಪಾತ್ ಅಲ್ಲಿ ಇದ್ದಾರೋ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾರೋ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೋ, FM ಸ್ಟೇಷನ್ ಅಲ್ಲಿ ಇದ್ದಾರೋ, ಇಂಥ ಫ್ರೆಂಡ್ಸ್ ಎಲ್ಲೋದ್ರೂ ಸಿಗ್ತಾರ? ನಾವು ಮಾತಾಡಿದೇನಾದ್ರು ಗೊತ್ತಾದ್ರೆ ರೂಮ್ ಓನರ್ಗೆ ಫಿಟ್ಟಿಂಗ್ ಇಟ್ಬಿಟ್ಟು ರೂಮಿಂದ ಆಚೆ ಓಡಿಸ್ಬಿಡ್ತಾರೆ. ಬಾ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ತಗೋ. AC ಇಲ್ಲಿರೋ ರೂಮು, ಓಸಿ ಕೇಕು, ಉರಿತಾ ಇರೋ ಬಲ್ಬ್ಗಳು, ಈ ಗ್ಯಾಪ್ ಅಲ್ಲಿ ಹಾಟ್ ಆಗಿರೋ ಹುಡುಗಿ. ಲೇಟ್ ಆದ್ರೆ ಟೈಮ್ ಜೊತೆಗೆ ಎಲ್ಲ ವೇಸ್ಟ್ ಆಗುತ್ತೆ. ಬಾ. ನೋಡ್ರು ಹೆಂಗ್ ಬಿದ್ದವನೆ. ಶಕಿಲೆ ತರ ಬಿದ್ಬಿಟ್ಟೆ ಹೇಳಲೇ ಮಗ. ರಾತ್ರಿ ಎಲ್ಲ ಎಕ್ಸಲೇಟರ್ ಜೋರಾಗಿ ಗೊತ್ತವನೆ. ಹೇಳು ಹೇಳು ಹೇಳಲೇ ಹೇಳಲೇ ಹೇಳೋ. ಓ ಓ ಛೇ, ರಾತ್ರಿ ಎಲ್ಲ ಎಲ್ಲೋ ಬಿತ್ಕೊಂಡಿದ್ರಿ? ಮಗ ಫ್ರೆಂಡ್ ರೂಮ್ಗೆ ಹೋಗಿದ್ದೆ ಕಣ. ಸೊಳ್ಳೆ ತಿಗಣೆ ಬ್ಲಡ್ನ ಎಳೆದು ಕುಡಿದ್ಬಿಟ್ಟಿದ್ದ ಕಣ. ಲೋ ಮಗ, ನನ್ನ ಫ್ರೆಂಡ್ ರೂಮಲ್ಲಿ ಓನರ್ ಕಾಟ ಅಂತೆ. ಹೆಂಗೋ ಎದ್ದು ಬಿದ್ದು ಅಡ್ಜಸ್ಟ್ ಮಾಡ್ಕೊಂಡ್ ಬಂದೆ. ನನ್ನ ಫ್ರೆಂಡ್ ರೂಮಲ್ಲಿ ಮಲ್ಗಕ್ಕೂ ಜಾಗ ಇರಲಿಲ್ಲ ಮಗ. ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡು ಬಂದಿದ್ದೀನಿ. ನನ್ನ ಫ್ರೆಂಡ್ ರೂಮಲ್ಲಂತೂ ಇವನ್ ಯಾಕೆ ಒಕ್ಕರ್ಸ್ಕೊಂಡ ಅಂತ ಎಲ್ರೂ ನನ್ನನ್ನೇ ದುರ್ ಕುಟ್ಕೊಂಡು ನೋಡ್ತಾ ಇದ್ರು. ಹೆಂಗೋ ಮಲ್ಲಿಗೆ ಎದ್ದು ಬಂದೆ. ಲೋ ಪ್ರೀತು, ನಿನ್ ಲವರ್ ತರ ನನ್ನ ಲವರ್ ಕರೋದೆ ಬರಲ್ಲ ಕಣ. ಹೌದು ಮಗ, ಎಲ್ಲ ಹಣೆ ಬರದಲ್ಲಿ ಬರ್ದಿರ್ಬೇಕು. ಎಲ್ಲ ಇಂಕಲ್ಲಿ. ಹೌದು. ನನ್ಗೋಸ್ಕರ ತುಂಬಾ ಕಷ್ಟಪಟ್ಟಿ ಕಣ್ರು. ಸಾರಿ ಕಣ್ರು. ಹೋಗ್ಲಿ ಬಿಡು. ರಾತ್ರಿ ಎಲ್ಲ ನೀನಾದ್ರೂ ಎಂಜಾಯ್ ಮಾಡ್ದಿಯಲ್ಲ. ಹಾ, ನೀನೇ ಅದೃಷ್ಟ ಅಂತ ಬಿಡು. ಆ ಬಾಗ್ಲು ನೋಡ್ಲೇ ನಮ್ದೆಲ್ಲ ಅದೃಷ್ಟ ಉಲ್ಟಾನೇ ತರ್ತಾ ಇದೆ. ಎಷ್ಟಾಯ್ತು? ಅಯ್ಯೋ ವಯಾಗ್ರ. ಹೆಂಗಿತ್ತು ಎಕ್ಸ್ಪೀರಿಯನ್ಸು ಮಗ? ಅದನ್ನ ಹೇಳಕ್ಕಾಗಲ್ಲ ಕಣೋ, ಅನುಭವಿಸ್ಬೇಕು. ಆಡ್ ಸ್ವೀಟ್ ಒಂದು ಮಾತು ಹೇಳ. ಒಂದಲ್ಲ 1000 ಹೇಳು. ಇರೋ ಒಂದು ಡೈಲಾಗ್ ಕೇಳೋಕ್ಕಾಯ್ತಲ್ಲ, ಇನ್ನು 1000 ಅಂತ ಹೇಳೋದೊಂದೇ. ಕೇಳಿಸ್ಕೊ, ಮದುವೆ ಆಗೋಣ. ಬಿಕಾಸ್ ನನ್ನ ಮನಸ್ಸು ಯಾಕೋ ನನ್ನ ಮಾತೇ ಕೇಳ್ತಾ ಇಲ್ಲ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನಂತ ಭಯ. ಮದ್ವೆ ಅಂದ್ರೆ ಮಕ್ಕಳಾಟನಾ? ನಾನು ನಿನ್ ಜೊತೆ ಬರ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಅದೇ ನಿನ್ ಡಬ್ಬ ರೂಮ್ಗಾ? ಆಗಲ್ಲ ತಾನೆ. ಮತ್ ಎಲ್ಲಿ ಕರ್ಕೊಂಡು ಹೋಗಿ ಸಂಸಾರ ಮಾಡ್ತೀಯಾ? ನಿನ್ ಜೊತೆ ಬರ್ಬೇಕು ಅಂದ್ರೆ ಬಂಧು ಬಳಗ ಎಲ್ಲ ಕಳ್ಕೊಂಡ್ ಬರ್ಬೇಕು. ಒಂದ್ ಹುಡ್ಗಿನ ಇಷ್ಟಪಟ್ರೆ ಸಾಲದು, ಅವಳನ್ನ ಸಾಕೋ ಯೋಗ್ಯತೆನೂ ಇರ್ಬೇಕು. ಬೇಜಾರ್ ಮಾಡ್ಕೋಬೇಡ ಕಣೋ. ನಿನ್ನ ಮರ್ತು ನನಗೂ ಬದುಕೋಕ್ಕಾಗಲ್ಲ. ಒಂದೊಳ್ಳೆ ಕೆಲಸ ನೋಡು, ನಾವಿಬ್ರು ಬದುಕೋಕಾದ್ರೆ ಸಾಕು. ನಿಜ ಕಣೆ, ಇವತ್ತಿಂದ ಕಷ್ಟಪಟ್ಟು ನೀನು ಪಡೆದೇ ಪಡ್ಕೋತೀನಿ. ಇದಕ್ಕೆ ಸಾಕ್ಷಿ ಚಾಲೆಂಜಿಂಗ್ ಸ್ಟಾರ್. ಅಪ್ಪ ಚೆನ್ನಾಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಆರೋಗ್ಯ ಚೆನ್ನಾಗಿದೆ ತಾನೆ? ಮಗಳೇ, ಬಹಳ ಚೆನ್ನಾಗಿದ್ದೀವಿ ಮಗಳೇ. ನಿಮ್ಮ ಅಮ್ಮನೂ ತುಂಬಾ ಚೆನ್ನಾಗಿದ್ದಾಳೆ. ನೀನ್ ಹೇಗಿದ್ದೀಯಾ ಮಗಳೇ? ನೀನು ಓದಿನ ಕಡೆ ಗಮನ ಕೊಡು. ನಮ್ಮ ಬಗ್ಗೆ ಏನು ಚಿಂತೆ ಮಾಡಬೇಡ. ಅಪ್ಪ ಚಿಂತೆ ಮಾಡಬೇಡಿ, ನಾನು ನಿಮ್ಮ ಆಸೆ ಈಡೇರಿಸ್ತೀನಿ. ನೀನ್ ನೋಡೋದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನಿನ್ಗೆ ಇಷ್ಟವಾದ ರವೆ ಉಂಡೆ ತರ್ತಾ ಇದ್ದೀನಿ. ನೀನ್ ನೋಡದೆ ಇರಕ್ಕೆ ಆಗ್ತಾ ಇಲ್ಲ ಮಗಳೇ. ಅಪ್ಪ ಬೆಂಗಳೂರು ಬರ್ತಾ ಇದ್ದೀರಾ? ಬನ್ನಿ ಅಪ್ಪ, ನನಗೂ ನಿಮ್ ನೋಡಬೇಕು ಅಂತ ತುಂಬಾ ತುಂಬಾ ಆಸೆ ಆಗ್ತಿದೆ. ಆಯ್ತು ಮಗಳೇ, ಬೆಂಗಳೂರಿಗೆ ಬಂದು ಫೋನ್ ಮಾಡ್ತೀನಿ. ಸರಿಯಪ್ಪ, ಬಾಯ್. ಹಲೋ,
ಏನ್ ಅಪರೂಪ ಕಾಲ್ ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಅದು ಪ್ರೀತಮ್ ನನ್ನ ತುಂಬ ಇಷ್ಟಪಡ್ತಿದ್ದಾನೆ. ನನಗೆ ಲವ್ ಗಿವ್ ಎಲ್ಲ ಇಷ್ಟ ಇಲ್ಲ. ನಾನೇನು ಟೈಮ್ ಪಾಸ್ಗೆ ಅಂತ ಒಪ್ಕೊಂಡೆ. ಅದನ್ನು ಅವ್ನು ಸೀರಿಯಸ್ಸಾಗಿ ತಿಳ್ಕೊಬಿಟ್ಟಿದ್ದಾನೆ. ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು. ಅದೇನು ಹೇಳೆ? ಅದು 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 ಖುಷಿ ಆಕ್ಸಿಡೆಂಟಲ್ಲಿ ಸತ್ತಿದ್ಲು ಅಂತ ಪ್ರೀತಮ್ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತೀನಿ. ಸಾಕು ಸುಮ್ಮನೆ ಮಾಡೋದೆಲ್ಲ ಮಾಡಿ ಈಗ ಟೈಮ್ ಪಾಸ್ ಅಂತ ಹೇಳ್ತಾ ಇದೀಯಾ? ಒಂದ್ಸಾರಿ ಮನ್ಸಾರೆ ಇಷ್ಟಪಟ್ಟ ಹುಡುಗರಿಗೆ ತನ್ನ ಹುಡುಗಿ ಕೆಟ್ಟವಳು ಅಂತ ಗೊತ್ತಾದ್ರೆ ತನ್ನ ಜೀವನನೇ ಕಳ್ಕೊಂತಾರೆ. ಇನ್ನೊಬ್ಬರ ಜೀವನ ಜೊತೆ ಆಟ ಆಡಬೇಡ. ಪ್ಲೀಸ್ ಕಣೆ, ಹೆಲ್ಪ್ ಮಾಡೆ. ನನ್ನ ಡ್ರೀಮ್ಸ್ ಬೇರೆ ಇದೆ. ಪ್ಲೀಸ್ ಕಣೆ, ಅವನಿಗೆ ನಾನು ಸತ್ತೋದೆ ಅಂತ ಹೇಳು. ಸ್ವಲ್ಪ ದಿನ ಬೇಜಾರಾಗಿ ಆಮೇಲೆ ಮರ್ತೋಗ್ತಾನೆ. ಆಯ್ತು, ನೀನಂತವಳನ್ನ ಪ್ರೀತಿ ಮಾಡಿ ಬದುಕೋಕ್ಕಿಂತ ಸತ್ತೋದ್ಲು ಅಂತ ಮರ್ತು ಬದುಕ್ತಾನೆ. ಥ್ಯಾಂಕ್ಸ್ ಕಣೆ ವಿದ್ಯಾ, ಬಾಯ್. ಜಾಲಿಯಾಗಿ ಇದ್ದೆ ನಾನು, ಖಾಲಿ ಹೃದಯ ಎಂದು ಬಂದೆ ನೀನು, ಕೈ ಕೊಟ್ಟು ಹೋದೆ ನೀನು. ನಿನ್ನೊಂದಿಗೆ ಕಳೆದ ಕ್ಷಣಗಳೊಂದಿಗೆ ಪಾಲುದಾರನು ನಾನು, ನಿನ್ನ ನೆನಪುಗಳೊಂದಿಗೆ ಜೀವಿಸುತ್ತಿರುವ ಪಾಪಿಯೂ ನಾನು. ಯಾವುದು ಪ್ರೀತಿ, ಯಾವುದು ಪ್ರೇಮವು ಸ್ವಾರ್ಥ ಬಯಸುವ ಜನರಿಗೆ, ಹೇಗೆ ನಂಬುದು, ಹೇಗೆ ಬಿಡುವುದು ಕರುಣೆ ಇಲ್ಲದ ಕಟುಕರಿಗೆ. ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಅನ್ಕೊಂಡೆ ನಿನ್ನಲ್ಲಿ ಏನೋ ನೋವಿದೆ ಅಂತ. ಆ ನೋವೇನು ಅಂತ ಇವತ್ತು ಗೊತ್ತಾಯ್ತು. ಹಲೋ ಮಗ, ಎಲ್ಲಿದೀಯೋ? ಆಚೆ ಇದ್ದೀನಿ. ಏನೋ ವಿಷಯ? ಒಂದು ಮ್ಯಾಟ್ರ್ ಹೇಳ್ಬೇಕಿತ್ತು. ಅದೇನು ಹೇಳೋ? ನಿನ್ನ ಅದೇನು ಡೀಟೇಲ್ ಆಗಿ ಹೇಳೋ. ನಿನ್ನ ಹುಡುಗಿ ನಿಂಗೆ ಸಿಗಲ್ಲ ಕಣ, ಮರ್ತು ಬಿಡು. ಹಲೋ 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 ಹಲೋ, ನನ್ನ ಹುಡುಗಿ ನನಗೆ ಸಿಗಲ್ವಾ? ಏನಾಯ್ತು? ಯಾವಾಗ ನೀನ್ ನನ್ನ ಹುಡುಗಿ ಡ್ಯಾಶ್ ಹೊಡೆದ್ಯೋ ನೀನ್ ದರಿದ್ರ ನನಗೂ ಅಂಟ್ಕೊಂಡ್ಬಿಡ್ತು. ರೋಮಿಯೋ ಜೂಲಿಯಟ್ ಒಂದಾಗಿ ಬಳಿದ್ರೆ ಅವ್ರನ್ನ ಯಾರು ನೆನಪಲ್ಲಿ ಇಟ್ಕೋತಾ ಇರ್ಲಿಲ್ಲ. ಯಾರ್ಯಾರ ಹಣೆ ಬರಲಿ ಏನೇನು ಬರ್ದಿರುತ್ತೋ ಅದು ಹಾಗೇ ಆಗುತ್ತೆ. ಪ್ರೀತಿ ಪ್ರೇಮ ಪಡ್ಕೋಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಹಾಂಪ್ಪ, ಹಾಂ ಆಯ್ತಪ್ಪ, ಸರಿ, ಓಕೆ. ಏನಿಲ್ಲಪ್ಪ, ಹಾಂ ಬರ್ತಾ ಇದ್ದೀನಪ್ಪ, ಇವಾಗ ಬಿಟ್ಟಿದ್ದೀನಿ. ಹಾಂ, ಚೆನ್ನಾಗಿದ್ದೀರಾ ಅಪ್ಪ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತಮ್ಮ. ಬೆಳೆ ಎಲ್ಲ ಚೆನ್ನಾಗಿದೆ ತಾನೆ? ಸೋನುದ್ ಮದ್ವೆ ಆಯ್ತಾ? ನಾನು ಬರಕ್ಕೆ ಆಗ್ಲಿಲ್ಲ. ಏನ್ ಬೆಂಗಳೂರು ಇಷ್ಟು ದೊಡ್ಡದಾಗಿದೆ, ನೀರು ಗೊಬ್ಬರ ಹಾಕಿ ಬೆಳೆಸ್ಬಿಟ್ರಾ? ಹಾಗೇನಿಲ್ಲಪ್ಪ, ಬೆಂಗಳೂರು ದಿನ ದಿನ ಬೆಳಿತಾನೆ ಇದೆ. ಹಾಂ, ಅದೇ ನಮ್ಮ ಪಿ ಜಿ. ಇದೇನಮ್ಮ ನಿಮ್ ಪಿ ಜಿ? ಹಾಂಪ್ಪ, ಇದೆ. ನಿಮ್ಮಮ್ಮ ನಿನ್ಗೋಸ್ಕರ ರವೆ ಉಂಡೆ ಮಾಡಿಟ್ಟಿದ್ದಾಳೆ. ನಾನ್ ನಿನ್ಗೆ ಹೊಸ ಬಟ್ಟೆ ತಂದಿದ್ದೀನಿ. ನೋಡಮ್ಮ, ನೀನ್ ಚೆನ್ನಾಗಿ ಓದ್ಬೇಕು. ನಾನು ಹಾಗೆ ಸ್ನೇಹಿತರ ಮನೆಗೆ ಹೋಗಿ ಹಾಗೆ ಊರ್ಗ್ ಹೋಗ್ಬಿಡ್ತೀನಮ್ಮ. ಸರಿಪ್ಪ. ನೋಡು, ನೀನು ಚೆನ್ನಾಗಿ ಓದಿ ಸರಿ. ಒಳ್ಳೆ ಹೆಸರು ತಗೋ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಮ್ಮ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿಯಪ್ಪ. ಅಮ್ಮನ್ ಕೇಳಿದೆ ಅಂತ ಹೇಳಿ. ಸರಿಪ್ಪ, ಹೋಗಿ ಬನ್ನಿ. ನಾನು ಬರ್ತೀನಿ. ಹಾಂಪ್ಪ. ಹುಷಾರು. ಲೋ ಶೇಖರ, ನಾನಿವತ್ತು ಫುಲ್ ಹ್ಯಾಪಿ ಕಣು. ನನ್ನ ಫ್ಯಾಮಿಲಿ ಊರು ತೊಲಗಿದ್ದಕ್ಕೂ ನೀನು ಒಕ್ಕರ್ಸ್ಕೊಂಡಿದ್ದಕ್ಕೂ ತುಂಬ ಖುಷಿಯಾಗಿದೆ. ಇಷ್ಟು ದಿನ ಫ್ಯಾಮಿಲಿ ಬಿಸ್ನೆಸ್ ಅಂತ ಬ್ಯುಸಿ ಆಗಿದ್ದೆ. ನಾವಿಬ್ರು ಸೇರಿ ಕುಡ್ದು ಶತಮಾನಗಳೇ ಆಗೋಯ್ತು ಅಲ್ವೇನೋ? ಹೌದು ಕಣ, ನಾನು ಈ ರೀತಿ ಪುಕ್ಸಾಟೆ ಎಣ್ಣೆ ಕುಡಿದು ಸುಮಾರು ವರ್ಷಗಳೇ ಆಗೋಗಿತ್ತು. ನಮ್ಮೂರ್ ಕಡೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರ ಜೀವನ ಬಹಳ ಕಷ್ಟ ಕಣ. ಹೌದು ಕಣೋ, ಯಾವತ್ತಾದ್ರೂ ನೀನು ಸ್ವರ್ಗ ನೋಡಿದ್ಯಾ?
ಇಲ್ಲ ತಾನೇ, ನಾನ್ ತೋರಿಸ್ತೀನಿ ನೋಡು. ಹಲೋ, ಎಲ್ಲಿದ್ಯೋ? ಒಂದು ಒಳ್ಳೆ ಫಿಗರ್ ಕಳ್ಸು ಅರ್ಜೆಂಟ್ ಆಗಿ. ಫಿಗರ್ ಅಂತೀಯ, ಸ್ವರ್ಗ ಅಂತೀಯ, ಅದೆಂತ ಸ್ವರ್ಗನೋ ಕರ್ಸೋ, ನಾನು ನೋಡೇ ಬಿಡ್ತೀನಿ ಆ ಕಚಪಿಚ. ಥು, ಬಡ್ಡಿ ಮಗನೇ, ನಿನ್ನೂ ಬಿಟ್ಲಿಲ್ವನು ನಿನ್ನ ಆ ಕಚಡ ಬುದ್ಧಿನ? ನಿನ್ ಸ್ಕೂಲಿಗೆ ಗಲೀಜಾಗಿ ಬರ್ತಾ ಇದ್ದಲ್ಲ, ಅದಕ್ಕೆ ನಿನ್ಗೆ ಆ ಹೆಸರಿಟ್ಟಿದ್ದು. ಹೋಗ್ಲಿ ಬಿಡು. ಹೌದು, ನಿನ್ ಮಗ್ಳೇಗಿದ್ದಾಳೆ ನೋಡಿ, ಖುಷಿ ಆಯ್ತಾ? ಚೆನ್ನಾಗಿ ಓದ್ತಾ ಇದ್ದಾಳ? ಚೆನ್ನಾಗಿ ಓದ್ತಾ ಇದ್ದಾಳೆ ಕಣೋ. ಅವಳು ಚೆನ್ನಾಗಿ ಓದಿ ಒಂದ್ ದೊಡ್ಡ ಕೆಲ್ಸಕ್ಕೆ ಸೇರಿದ್ರೆ ನನಗೆ ಜವಾಬ್ದಾರಿ ಕಡಿಮೆ. ಹೌದು ಕಣ, ನಿನ್ಗೊಬ್ಬ ಮಗ ಇದ್ದಿದ್ರೆ ನಿನ್ ಭಾರ ಸ್ವಲ್ಪ ಕಮ್ಮಿ ಆಗಿರೋದು. ಪ್ರತಿ ವರ್ಷ SLC PUC ನಲ್ಲಿ ಹೆಣ್ಮಕ್ಳೇ ಮುಂದೆ ಇರ್ತಾರೆ. ಎಷ್ಟೋ ಜನ ಗಂಡ್ಮಕ್ಳು ತಂದೆ ತಾಯಿಗೆ ಬೆಲೆನೇ ಕೊಡ್ತಾ ಇಲ್ಲ. ನಾಳೆ ನಾವು ಸತ್ತಾಗ ಕಣ್ಣೀರ್ ಸುರಿಸೋರು ಹೆಣ್ಮಕ್ಳೇನೆ. ಆಯ್ತು ಬಿಡೋ, ನೀನೇ ಗೆದ್ದೆ. ಬಂದ್ಲನ್ಸತ್ತೆ. ಮಗಳೇ, ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ? ಎದೊಳಿ ಪ್ಲೀಸ್. ಅಪ್ಪ ಎದೊಳಿ ಅಪ್ಪ. ಅಪ್ಪ ಏನಾಯ್ತು? ಪ್ಲೀಸ್ ಅಪ್ಪ, ಅಪ್ಪ ಎದೊಳಿ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ ಎದೊಳಿ ಅಪ್ಪ. ಅಪ್ಪ ಎದೊಳಿ ಅಪ್ಪ, ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ ಎದೊಳಿ ಅಪ್ಪ, ಪ್ಲೀಸ್ ಅಪ್ಪ ಎದೊಳಿ ಅಪ್ಪ.